ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತು ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಬನ್ನಿ ಈ ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಮಕರ ರಾಶಿಯ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮಕರ ರಾಶಿಯ ಸ್ನೇಹಿತರಿಗೆ ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೊಡ್ತಾ ಆಗಸ್ಟ್ ತಿಂಗಳ ಈ ವಿಶೇಷ ವಿಶ್ಲೇಷಣೆಯನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಮುಂಬರುವ ದಿನಗಳಲ್ಲಿ ಮಕರ ರಾಶಿಯವರ ಬದುಕಿನಲ್ಲಿ ಎಂತಹದೊಂದು ಊಹಿಸಲಾಗದ ಬಿರುಗಾಳಿ ಏಳಲಿದೆ ಗೊತ್ತಾ? ಬನ್ನಿ ನೇರವಾಗಿ ವಿಷಯಕ್ಕೆ ಬರೋಣ. ಇದು ಮಕರ ರಾಶಿಯವರನ್ನು ಕೆಳಗೆ ಬೀಳಿಸುವ ಬಿರುಗಾಳಿಯಲ್ಲ, ಬದಲಿಗೆ ಸಮಾಜದಲ್ಲಿ ನಕಲಿ ಮುಖವಾಡ ಹಾಕಿಕೊಂಡು ಓಡಾಡುತ್ತಿರುವವರ ಅಸಲಿ ಬಣ್ಣ ಬಯಲು ಮಾಡುವ ರೋಚಕ ಸಮಯ. ಬ್ರಹ್ಮಾಂಡದ ಗ್ರಹಗಳೆಷ್ಟೇ ತಲ್ಲಣ ಸೃಷ್ಟಿಸಿದರೂ ಎಚ್ಚರಿಕೆ ಮತ್ತು ಕರ್ಮಗಳು ವಿಧಿಯನ್ನೇ ಬದಲಾಯಿಸಬಲ್ಲವು. ಈ ಆಗಸ್ಟ್ ತಿಂಗಳಿನಲ್ಲಿ ನಾಲಿಗೆಯ ಮೇಲಿನ ಒಂದು ಸಂಘ ನಿಯಂತ್ರಣ ತಪ್ಪಿದರೂ ಸಾಕು, ವರ್ಷಗಳ ಕಷ್ಟದ ದುಡಿಮೆ ನೀರಿನಲ್ಲಿ ಹೋಮ ಮಾಡಿದಂತೆ ಆಗಬಹುದು ಅನ್ನೋದನ್ನು ಈ ಮೂಲ ಮಾಹಿತಿಗಳು ನಮಗೆ ಸ್ಪಷ್ಟವಾಗಿ ಎಚ್ಚರಿಸುತ್ತಿವೆ. ಮಕರ ರಾಶಿಯವರು ಕಳೆದ ಕೆಲವು ವರ್ಷಗಳಿಂದ ಎಷ್ಟು ಪಟ್ಟ ಕಷ್ಟಗಳಿಗೆ ಕೊನೆಯೇ ಇಲ್ವೇ ಅನ್ನೋ ಪ್ರಶ್ನೆ ಖಂಡಿತ ಕಾಡ್ತಿರಬಹುದು ಅಲ್ವಾ? ಆ ಕಷ್ಟದ ದಿನಗಳಿಗೆ ಈಗ ಉತ್ತರ ಸಿಗುವ ಸಮಯ ಬಂದೇ ಬಿಟ್ಟಿದೆ ಸ್ನೇಹಿತರೆ. ರಾಶ್ಯಾಧಿಪತಿಯಾದ ಸಾಕ್ಷಾತ್ ಶನಿದೇವ ಪ್ರಸ್ತುತ 3ನೇ ಮನೆಯಲ್ಲಿ ಕುಳಿತು ಮಕರ ರಾಶಿಯ ಜಾತಕರಿಗೆ ಹಿಂದೆಂದೂ ಕಾಣದ ಹೊಸ ಧೈರ್ಯವನ್ನು ತುಂಬುತ್ತಿದ್ದಾನೆ. ಈ ಹೊಸ ಧೈರ್ಯ ಹಳೆಯ ಹೋರಾಟಗಳಿಗೆ ಮತ್ತು ನೋವುಗಳಿಗೆ ಒಂದು ತಾರ್ಕಿಕ ಅಂತ್ಯವನ್ನು ಆಡಲಿದೆ. ಸಾಡೆ ಸಾತಿಯ ಅಂತ್ಯ, ಹೌದು, 7.5 ವರ್ಷಗಳ ಸಾಡೆ ಸಾತಿಯ ಆ ನರಕ ಯಾತನೆ ಈಗ ಮುಗಿದಿದೆ. ಆದರೆ ಇಲ್ಲೊಂದು ವಿಷಯವನ್ನು ನಾವು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಸಾಡೆ ಸಾತಿಯಿಂದ ಬಿಡುಗಡೆಯಾದ ತಕ್ಷಣ ರಾತ್ರೋರಾತ್ರಿ ಯಾರು ಕೋಟ್ಯಾಧಿಪತಿ ಆಗಿಬಿಡುವುದಿಲ್ಲ. ಇದೊಂದು ಹೊಸ ಅಧ್ಯಾಯದ ಆರಂಭವಷ್ಟೇ. ಇಲ್ಲಿ ಶಿಸ್ತು, ಕಠಿಣ ಪರಿಶ್ರಮ ಮತ್ತು ಅಪಾರವಾದ ತಾಳ್ಮೆ ಅತ್ಯಂತ ಅವಶ್ಯಕವಾಗಿದೆ. ಈ ಹೊಸ ಸಂಕಲ್ಪ ಎಷ್ಟು ಗಟ್ಟಿಯಾಗಿದೆ ಅನ್ನೋದನ್ನು ಜಗತ್ತಿಗೆ ಸಾರಲು ಕಮೆಂಟ್ ಬಾಕ್ಸಲ್ಲಿ ಜೈ ಶನಿದೇವ ಅಂತ ಬರೆದು ಮಕರ ರಾಶಿಯನ್ನು ನಮೂದಿಸಬಹುದು. ಹೀಗೆ ಮಾಡುವುದರಿಂದ ಶನಿದೇವನ ಮೇಲಿನ ಅಪಾರ ಭಕ್ತಿ ವ್ಯಕ್ತವಾಗುವುದರ ಜೊತೆಗೆ ಕಷ್ಟಗಳನ್ನು ಎದುರಿಸುವ ಒಳಮನಸ್ಸಿನ ಶಕ್ತಿ ಮತ್ತಷ್ಟು ವೃದ್ಧಿಸುತ್ತದೆ. ಈಗ ಆಗಸ್ಟ್ 2ನೇ ತಾರೀಕು ಅಂದರೆ ಇಂದು ಬ್ರಹ್ಮಾಂಡದಲ್ಲಿ ಒಂದು ಬಹುದೊಡ್ಡ ನಿಗೂಢ ಘಟನೆ ನಡೆಯಲಿದೆ. ನೆರಳು ಗ್ರಹಗಳಾದ ರಾಹು ಧನಿಷ್ಠ ನಕ್ಷತ್ರಕ್ಕೂ ಮತ್ತು ಕೇತು ಮಗ ನಕ್ಷತ್ರಕ್ಕೂ ಕಾಲಿಡುತ್ತಿದ್ದಾರೆ. ಈ ಗ್ರಹಗಳ ಸ್ಥಾನ ಪಲ್ಲಟ ಮಕರ ರಾಶಿಯವರ ಮೇಲೆ ಅತಿದೊಡ್ಡ ಮತ್ತು ತೀವ್ರವಾದ ಪ್ರಭಾವವನ್ನು ಬೀರಲಿದೆ. ಇಲ್ಲಿ ರಾಹು ಮಕರ ರಾಶಿಯ 2ನೇ ಮನೆಯಲ್ಲಿ ಕುಳಿತಿದ್ದಾನೆ, ಅಂದರೆ ಅದು ಧನ ಮತ್ತು ಮಾತಿನ ಸ್ಥಾನ. ಇನ್ನು ಕೇತು ಇರುವುದು 8ನೇ ಮನೆಯಲ್ಲಿ. ರಾಹುವಿನ ಪ್ರಭಾವದಿಂದ ಮಾತಿನಲ್ಲಿ ಅತಿಯಾದ ಹಠ, ಒರಟುತನ ಬರುವ ಸಾಧ್ಯತೆ ಇದೆ. ತಾನು ಹೇಳಿದ್ದೇ ಸರಿ ಎನ್ನುವ ಅಹಂಕಾರದ ಭ್ರಮೆಯನ್ನ ಈ ರಾಹು ತುಂಬಿಬಿಡುತ್ತಾನೆ. ಕುಟುಂಬದಲ್ಲಿ ಆಡುವ ಒಂದೇ ಒಂದು ತಪ್ಪು ಮಾತು ವರ್ಷಗಳ ಕಾಲ ಪ್ರೀತಿಯಿಂದ ಕಟ್ಟಿದ ಸಂಬಂಧವನ್ನು ಆ ಕ್ಷಣದಲ್ಲೇ ಮುರಿದು ಹಾಕಬಹುದು. ಎಚ್ಚರ. ಆದರೆ ಅದೇ ಸಮಯದಲ್ಲಿ 8ನೇ ಮನೆಯಲ್ಲಿರುವ ಕೇತು ಆಧ್ಯಾತ್ಮ ಮತ್ತು ನಿಗೂಢ ರಹಸ್ಯಗಳ ಕಡೆಗೆ ಸಿಡಿಯುತ್ತಾನೆ. ಪೂರ್ವಜರ ಆಸ್ತಿ ಅಥವಾ ವಿಮೆಯ ಹಣದ ವಿಚಾರದಲ್ಲಿ ಹಠಾತ್ ತುರುವು ಸಿಗುವ ಸಾಧ್ಯತೆ ಇದೆ. ಯಾರೆಲ್ಲ ಇದುವರೆಗೂ ಕಡೆಗಣಿಸಿದ್ರೋ ಅವರೇ ಕಾಲಬುಡಕ್ಕೆ ಬರುವಂತಹ ವಾತಾವರಣ ಕೇತು ನಿರ್ಮಿಸುತ್ತಾನೆ. ಅಂಗಾರಕನ ಪ್ರವೇಶ ಇದೆ. ಆಗಸ್ಟ್ 2ನೇ ತಾರೀಕು ಮತ್ತೊಂದು ಪ್ರಮುಖ ಬದಲಾವಣೆ ಕೂಡ ಇಂದು ನಡೆಯಲಿದೆ. ಅಂಗಾರಕ ಅಂದರೆ ಮಂಗಳ ಗ್ರಹ ಮಕರ ರಾಶಿಯವರ 6ನೇ ಮನೆಗೆ ಪ್ರವೇಶಿಸುತ್ತಾನೆ. ಶತ್ರು, ರೋಗ ಮತ್ತು ಸಾಲದ ಸ್ಥಾನದಲ್ಲಿ ಮಂಗಳನ ಆಗಮನ ಭಾರಿ ಸಂಚಲನವನ್ನು ಉಂಟು ಮಾಡಲಿದೆ. ಬನ್ನಿ ಇದರ ಆಳವನ್ನು ಸ್ವಲ್ಪ ವಿವರವಾಗಿ ನೋಡೋಣ ಸ್ನೇಹಿತರೆ. 6ನೇ ಮನೆಯಲ್ಲಿರುವ ಈ ಅಂಗಾರಕ ಅಖಂಡ ವಿಜಯದ ಸಂಕೇತ. ಅಂದರೆ ಉದ್ಯೋಗ ಕ್ಷೇತ್ರದಲ್ಲಿ ಕಾಡುತ್ತಿದ್ದ ಗುಪ್ತ ಶತ್ರುಗಳು ತಾವಾಗಿಯೇ ಧೂಳಿಪಟವಾಗುತ್ತಾರೆ. ಕೋರ್ಟ್ ಕಚೇರಿ ವ್ಯವಹಾರಗಳೇನಾದರೂ ಇದ್ದರೆ ಅಧಿಕ ಮಕರ ರಾಶಿಯವರ ಪರವಾಗಿ ಬರಲಿದೆ. ಕಾನೂನು ಹೋರಾಟಗಳಿಗೆ ಸಂಪೂರ್ಣ ಜಯ ಲಭಿಸುವುದು ಖಚಿತ. ಆದರೆ ಮಂಗಳ ಎಂದರೆ ರಕ್ತ ಮತ್ತು ಕೋಪ. ದೇಹದಲ್ಲಿ ಉಷ್ಣ ಬಾಧೆ ಅಥವಾ ರಕ್ತದೊತ್ತಡದ ಏರುಪೇರುಗಳು ದಿಢೀರನೆ ಕಾಣಿಸಿಕೊಳ್ಳಬಹುದು. ಸಾಲ ಪಡೆಯುವಾಗ ಅಥವಾ ಯಾರಿಗಾದರೂ ಗ್ಯಾರಂಟಿ ಸಹಿ ಹಾಕುವ ಮುನ್ನ 10 ಬಾರಿ ಯೋಚಿಸಲೇಬೇಕು.
ಆತುರದಲ್ಲಿ ಹಾಕುವ ಒಂದು ಸಹಿ ದೊಡ್ಡ ಸಾಲದ ಸುಳಿಗೆ ದೂಡಬಹುದು ಎಂದು ಈ ಜ್ಯೋತಿಷಿಗಳ ಮಾಹಿತಿಗಳು ಕಟ್ಟುನಿಟ್ಟಾಗಿ ಎಚ್ಚರಿಸುತ್ತಿವೆ. ಏನು ಈ ತಿಂಗಳು ಅತ್ಯಂತ ಅಪಾಯಕಾರಿ ಮತ್ತು ನಿಗೂಢ ಘಟನೆ ಎಂದು ಆಗಸ್ಟ್ 15ರಂದು ನಡೆಯಲಿದೆ. ಹೌದು, 15ನೇ ತಾರೀಕು. ಈ ದಿನಾಂಕ ಇಡೀ ಬದುಕಿನ ದಿಕ್ಕನ್ನೇ ಬದಲಾಯಿಸುವ ಅಗಾಧ ಶಕ್ತಿಯನ್ನು ಹೊಂದಿದೆ. ಮಹಾಗ್ರಹ ಯುದ್ಧ ಆಗಸ್ಟ್ 15 ಮಕರ ರಾಶಿಯ 7ನೇ ಮನೆಯಲ್ಲಿ ದೇವಗುರು ಬೃಹಸ್ಪತಿ ಮತ್ತು ಬುಧ ಗ್ರಹಗಳ ನಡುವೆ ನೇರವಾದ ಸಂಘರ್ಷವೇ ನಡೆಯಲಿದೆ. ಬ್ರಹ್ಮಾಂಡದಲ್ಲಿ ನಡೆಯುವ ಈ ಗ್ರಹ ಯುದ್ಧ ಭೂಮಿಯ ಮೇಲಿನ ಆಗುಹೋಗುಗಳ ಮೇಲೆ ನೇರ ಪರಿಣಾಮ ಬೀರಲಿದೆ. ಜ್ಞಾನಂ ಕರೋಷಿ ದರ್ಭಗ್ನ ಬುದ್ಧಿಹೀನಸ್ಯ ಕುತ್ರಂ ಸೌಖ್ಯಂ, ಅಂದರೆ ಜ್ಞಾನ ಮತ್ತು ಬುದ್ಧಿ ಎರಡು ಒಂದೇ ಕಡೆ ಸಂಘರ್ಷಕ್ಕಿಳಿದಾಗ ಮನುಷ್ಯನ ವಿವೇಚನಾ ಶಕ್ತಿ ಕುಂದುತ್ತದೆ. ಪ್ರಸ್ತುತ ಗುರುಗ್ರಹ ಉಚ್ಚ ಸ್ಥಾನದಲ್ಲಿದ್ದರೂ ಸೂರ್ಯನಿಂದಾಗಿ ಅಸ್ತಂಗತನಾಗಿದ್ದಾನೆ, ಅಂದರೆ ಅವನ ಶಕ್ತಿ ಕ್ಷೀಣಿಸಿದೆ. ಇದರಿಂದ ಸಮಾಜದಲ್ಲಿನ ಪ್ರತಿಷ್ಠೆ, ಗೌರವ ಮೇಲೆ ಸ್ವಲ್ಪ ನಕಾರಾತ್ಮಕ ಪರಿಣಾಮ ಬೀರುವ ಸಾಧ್ಯತೆಗಳಿದೆ. ಈ ಮಹಾಗ್ರಹ ಯುದ್ಧ ವೈವಾಹಿಕ ಜೀವನ ಮತ್ತು ಪಾಲುದಾರಿಕೆಯ ಮೇಲೆ ತೀವ್ರವಾದ ಪರೀಕ್ಷೆಯನ್ನು ಒಡ್ಡಲಿದೆ. ಸಂಗಾತಿಯ ನಡುವೆ ಅಂತರ ಬೆಳೆಯಬಹುದು, ಜೊತೆಗಿದ್ದರೂ ಒಂಟಿತನ ಕಾಡಬಹುದು. ವ್ಯಾಪಾರ ವ್ಯವಹಾರಗಳಲ್ಲಿ ಪಾಲುದಾರರೊಂದಿಗೆ ಹಣಕಾಸಿನ ವಿಷಯದಲ್ಲಿ ದೊಡ್ಡ ತಪ್ಪು ತಿಳುವಳಿಕೆಗಳು ಮೂಡುತ್ತದೆ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಹೊಸ ಒಪ್ಪಂದಗಳಿಗೆ ಸಹಿ ಹಾಕದಿರುವುದು ಮತ್ತು ಹೊಸ ಹೂಡಿಕೆಗಳನ್ನು ಮಾಡದಿರುವುದು ಅತ್ಯಂತ ಒಳಿತು. ಇದೊಂದು ರೀತಿಯಲ್ಲಿ ಬುದ್ಧಿವಂತಿಕೆ ಅತಿ ದೊಡ್ಡ ಪರೀಕ್ಷೆ. ಈಗ ಆಗಸ್ಟ್ 17ರ ಸರದಿ. ಹೌದು, ಜ್ಯೋತಿಷ್ಯ ಮಂಡಲದಲ್ಲಿ ಮತ್ತೊಂದು ಬಹು ಮುಖ್ಯವಾದ ಬದಲಾವಣೆ ಕಾಯುತ್ತಿದೆ. ಆಗಸ್ಟ್ 17ರಂದು ಅಷ್ಟಮ ಸೂರ್ಯನ ಕಾಲ ಶುರುವಾಗುತ್ತದೆ. ಅಂದರೆ ಸೂರ್ಯದೇವ ತನ್ನ ಸ್ವಕ್ಷೇತ್ರವಾದ ಸಿಂಹ ರಾಶಿಗೆ 8ನೇ ಮನೆಗೆ ಬರುತ್ತಾನೆ. ಇದರಿಂದಾಗಿ ಸರ್ಕಾರಿ ಕೆಲಸಗಳಿಗೆ ಅಡೆತಡೆಗಳು ಎದುರಾಗಬಹುದು. ಹಿರಿಯ ಅಧಿಕಾರಿಗಳಿಂದ ವಿನಾಕಾರಣ ಕಿರಿಕಿರಿ ಉಂಟಾಗಬಹುದು. ಜೊತೆಗೆ ತಂದೆಯ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕಾಗುತ್ತದೆ. ಆದರೆ ಗುಪ್ತವಾಗಿ ಕೆಲಸ ಮಾಡುವವರಿಗೆ, ವಿಜ್ಞಾನಿಗಳಿಗೆ ಮತ್ತು ಸಂಶೋಧನೆ ಮಾಡುವವರಿಗೆ ಇದೇ ಸೂರ್ಯ ಅಪಾರವಾದ ಕೀರ್ತಿಯನ್ನು ತಂದುಕೊಡುತ್ತಾನೆ ಅನ್ನೋದು ವಿಶೇಷ. ಸಿದ್ಧ ಪುರುಷರ ಪವಿತ್ರ ಪರಿಹಾರಗಳು ಮಕರ ರಾಶಿಯವರನ್ನು ಗ್ರಹಗಳು ಕೇವಲ ಪರೀಕ್ಷಿಸುತ್ತಿವೆಯೋ ಹೊರತು ಶಿಕ್ಷಿಸುತ್ತಿಲ್ಲ ಅನ್ನೋದನ್ನು ನಾವಿಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಶ್ರಮಕ್ಕೆ ತಕ್ಕ ಫಲ ಸಿಗುವಂತೆ ಮಾಡಲು ಪ್ರಾಚೀನ ಸಿದ್ಧ ಪುರುಷರು ತಿಳಿಸಿರುವ 2 ಅತ್ಯಂತ ಅಪರೂಪದ ಮತ್ತು ರಹಸ್ಯವಾದ ಪರಿಹಾರಗಳನ್ನು ಈ ವಿಶ್ಲೇಷಣೆಯಲ್ಲಿ ನೀಡಲಾಗುತ್ತಿದೆ ಸ್ನೇಹಿತರೆ. ಇವು ಅತ್ಯಂತ ಶಕ್ತಿಶಾಲಿ ಪರಿಹಾರಗಳು. ಮೊದಲನೆಯದು ಪರಿಹಾರ ಕಪಿಲ ತರ್ಪಣ ಮತ್ತು ಪಿತೃಮಗ ಶಾಂತಿ. ಆಗಸ್ಟ್ ತಿಂಗಳು ಯಾವುದೇ ಶನಿವಾರದಂದು ಒಂದು ತಾಮ್ರದ ಪಾತ್ರೆಯಲ್ಲಿ ಶುದ್ಧ ನೀರನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಕಪ್ಪು ಎಳ್ಳು ಮತ್ತು ಬಿಳಿ ಸಾಸಿವೆಯನ್ನು ಹಾಕಬೇಕು. ಮನೆಯ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನಿಂತು ಪೂರ್ವಜರನ್ನು ಭಕ್ತಿಯಿಂದ ಸ್ಮರಿಸುತ್ತಾ ಆ ನೀರನ್ನು ಯಾವುದಾದರೂ ಅರಳಿ ಮರದ ಬೇರಿಗೆ ಅರ್ಪಿಸಬೇಕು. ನೀರನ್ನು ಅರ್ಪಿಸುವಾಗ ಈ ಮಂತ್ರವನ್ನು ಜಪಿಸಬೇಕು. ಓಂ ಪ್ರಾಂ ಪ್ರೀಂ ಪ್ರಾಂ ಸಹ ಕೇತವೇ ನಮಃ, ಅಂದರೆ ಓಂ ಪ್ರಾಂ ಪ್ರೀಂ ಪ್ರಾಂ ಸಹ ಕೇತುವೇ ನಮಃ. ಈ ಮಂತ್ರವನ್ನು 21 ಬಾರಿ ಜಪಿಸುವುದರಿಂದ ಹಠಾತ್ ಧನಹಾನಿ ತಪ್ಪುತ್ತದೆ ಮತ್ತು ಕುಟುಂಬದಲ್ಲಿ ಮರಳಿ ನೆಮ್ಮದಿ ನೆಲೆಸುತ್ತದೆ. 2ನೇ ಪರಿಹಾರ ಅರ್ಕ ಅಂಗಾರಕ ಭೃತಿ ಕಾಲೇಪನ. ಭಾನುವಾರ ಅಥವಾ ಮಂಗಳವಾರದಂದು ಬಿಳಿ ಎಕ್ಕದ ಗಿಡದ ಬೇರಿನ ಬಳಿ ಇರುವ ಸ್ವಲ್ಪ ಮಣ್ಣಿಗೆ ಗಂಗಾಜಲ ಮತ್ತು ಒಂದು ಚಿಟಿಕೆ ಕೆಂಪು ಚಂದನವನ್ನು ಬೆರೆಸಿ ತಿಲಕವನ್ನು ಸಿದ್ಧಪಡಿಸಿಕೊಳ್ಳಬೇಕು. ಪ್ರತಿದಿನ ಸ್ನಾನದ ನಂತರ ಹಣೆಗೆ ಮತ್ತು ನಾಭಿಗೆ ಈ ತಿಲಕವನ್ನು ಇಟ್ಟುಕೊಳ್ಳುವುದರಿಂದ ದೇಹದ ಸೂರ್ಯನಾಡಿ ಮತ್ತು ಮಂಗಳನಾಡಿ ಸಂಪೂರ್ಣವಾಗಿ ಸಮತೋಲನಕ್ಕೆ ಬರುತ್ತದೆ. ಅಂತಿಮವಾಗಿ ನಮ್ಮೆದುರು ಒಂದು ಪ್ರಬಲವಾದ ಪ್ರಶ್ನೆ ಎದುರಾಗುತ್ತದೆ. ಈ ಪವಿತ್ರ ಕಾರ್ಯಗಳು ಸೂರ್ಯ ಮತ್ತು ಮಂಗಳನ ಶಕ್ತಿಗಳು ಒಗ್ಗೂಡಿಸಿ ಮುಂಬರುವ ದಿನಗಳಲ್ಲಿ ಪವಾಡವನ್ನು ಸೃಷ್ಟಿಸಬಲ್ಲವೇ? ಖಂಡಿತ. ಈ ತಿಲಕವು ಸ್ನೇಹಿತರೆ ದೃಷ್ಟಿದೋಷ ಮತ್ತು ಉದ್ಯೋಗದ ಶತ್ರು ಬಾಧೆಯನ್ನು ಬೇರು ಸಹಿತ ನಿವಾರಿಸುವ ಅದ್ಭುತ ಶಕ್ತಿಯನ್ನು ಹೊಂದಿದೆ. ಇಂತಹುದೇ ಆಳವಾದ ಜ್ಯೋತಿಷ್ಯದ ರಹಸ್ಯಗಳನ್ನು ತಿಳಿಯಲು ಮತ್ತು ಬದುಕನ್ನು ಉತ್ತಮಗೊಳಿಸಲು ಮಾಹಿತಿಯನ್ನು ಪಡೆಯಲು ನಮ್ಮ ಈ ವಿಶ್ಲೇಷಣೆಯನ್ನು ನಿರಂತರವಾಗಿ ವೀಕ್ಷಿಸುತ್ತೀರಿ ಸ್ನೇಹಿತರೆ. ಜ್ಞಾನದ ಈ ಪ್ರಯಾಣ ಹೀಗೆ ಮುಂದುವರಿಯಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಯಾರೆಲ್ಲ ಹೊಸಬರಾಗಿದ್ದೀರಾ ಈ ಕೂಡಲೇ ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಮಕರ ರಾಶಿಯ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಈ ಆಗಸ್ಟ್ 2ನೇ ತಾರೀಕಿನಿಂದ ಒಳ್ಳೆ ಫಲಗಳನ್ನು ನೀವು
ನೀವು ಪಡಿತಾ ಇದ್ದೀರಾ. ಇಂದಿನಿಂದ ಯಾವೆಲ್ಲ ಬದಲಾವಣೆಗಳು ಆಗುತ್ತೆ ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೇನೆ. ಮತ್ತು ಯಾವ ಚಿಕ್ಕ ಪರಿಹಾರಗಳು, ಒಂದೆರಡು ಪರಿಹಾರಗಳನ್ನು ಕೂಡ ತಿಳಿಸಿಕೊಟ್ಟಿದ್ದೇನೆ. ತಿಳಿಸಿಕೊಟ್ಟಂತೆ ಆ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಎಲ್ಲ ವಿಷಯದಲ್ಲಿ ಯಶಸ್ಸನ್ನು ಸಾಧಿಸ್ತೀರಾ. ಹಣ, ಉದ್ಯೋಗ ಯಾವುದೇ ಆಗಿರ್ಬೋದು, ಯಶಸ್ಸನ್ನು ಸಾಧಿಸ್ತೀರಾ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋ ಪೂರ್ತಿ ನೋಡಿ. ಹಾಗೆ ಮಕರ ರಾಶಿಯ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಓಂ ಶನೈಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ.